ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕೊಬ್ಬರಿ ಚಟ್ನಿ ಪುಡಿ. ಇದು ನೆಕ್ಸ್ಟ್ ನಾನು ರೆಸಿಪಿ ಮಾಡ್ತೀನಲ್ಲ ಅದಕ್ಕೆ ರಿಲೇಟೆಡ್, ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಫಸ್ಟು ನೆಕ್ಸ್ಟ್ ರೆಸಿಪಿ ನೆಕ್ಸ್ಟ್ ವೀಕಲ್ಲಿ ತೋರಿಸ್ತೀನಲ್ಲ ಅದಕ್ಕೆ ಇದು ಬೇಕಾಗತ್ತೆ. ಅದರಿಂದ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 1/4 ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಒಂದು ಅರ್ಧ ಕಪ್ಪಷ್ಟು ಇದು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. 8 ಬ್ಯಾಡಗೆ ಮೆಣಸಿನ್ಕಾಯಿ, 8 ಗುಂಟೂರು ಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಆಮೇಲೆ ಒಂದು ಸ್ಪೂನಷ್ಟು ಬೆಲ್ಲ ತೊಗೊಬೋದು, 1 ಸ್ಪೂನಷ್ಟು ಜೀರಿಗೆ, ಒಂದು ಸ್ಮಾಲ್ ಸೈಜು 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾವು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣ ಫ್ರೆಂಡ್ಸ್. ಒಂದು 7ರಿಂದ 8 ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗುಂಟೂರನ್ನ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಟ್ನಿ ಪುಡಿ ಕೊಬ್ಬರಿದು. ಇದು ನೀವು ಚಪಾತಿ, ದೋಸೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ, ರೊಟ್ಟಿಗೂ ತಿನ್ಬೋದು, ಅಕ್ಕಿ ರೊಟ್ಟಿಗೆಲ್ಲ. ಇದು ಫ್ರೈ ಆಗಿದೆ ನೋಡಿ. ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ. ಇದು ಲೈಟ್ ಆಗ್ತದೆ, ಆದರೆ ಸಾಕು. ಇದು ಕೂಡ ಫ್ರೈ ಆಗಿದೆ. ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೆ, ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ನೀರು ಹಾಕಿ ವಾಶ್ ಮಾಡಿದ್ದೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಒದ್ದೆ ಇದೆ. ಇದು ಸ್ವಲ್ಪ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೋಣ. ನೋಡಿ, ಇದು ಕೂಡ ಕ್ರಿಸ್ಪಿ ಆಗಿದೆ ನೋಡಿ. ಇದನ್ನು ಇವಾಗ ತೆಗಿತಾ ಇದ್ದೀನಿ. ಈಗ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೊಂಡಿದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು 1/4 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ನಲ್ಲ ಅದು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿರುತ್ತೆ. ರೆಡ್ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ರೆಡ್ ಕಲರ್ ಸ್ವಲ್ಪ ರೆಡ್ ಅಡೆಗೆ ಟರ್ನ್ ಆಗುತ್ತಲ್ಲ ಆವಾಗ ಆಫ್ ಮಾಡ್ಕೊಂಬಿಡೋಣ. ಇದನ್ನು ಕೊಬ್ಬರಿ ಹುರಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಕೂಡ ಫ್ರೈ ಆಗಿದೆ, ಸ್ವಲ್ಪ ಯೆಲ್ಲೋಯಿಶ್ ಬಂದಿದೆ ನೋಡಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಇದು ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಆರಕ್ಕೆ ಒಂದು 5 to 10 ಮಿನಿಟ್ಸ್ ಆರಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ನೋಡಿ, ಈ ಥರ ಫ್ರೈ ಆದರೆ ಸಾಕು ಕೊಬ್ಬರಿ. ನೋಡಿ, ಒಂದು ಮಿಕ್ಸಿ ಜಾರಿಗೆ ಈಗ ನಾನು ಸ್ವಲ್ಪ ಫಸ್ಟು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಮಾಡ್ಕೊಂಡಿದ್ನಲ್ಲ, ಗುಂಟೂರು ಬ್ಯಾಡಿಗೆ ಎಲ್ಲ ಹಾಕೊಂಡ್ಬಿಡೋಣ. ಮತ್ತು ಇದು ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ನಲ್ಲ ಅದು. ಮತ್ತು ಇವಾಗ ಕೊಬ್ಬರಿ ಆರಿದೆ ನೋಡಿ, ಆರಕ್ಕೆ ಬಿಟ್ಟಿದೆ ಒಂದು 5 ನಿಮಿಷ, ಸ್ವಲ್ಪ ಬಿಸಿ ಕಮ್ಮಿ ಆಗಲಿ, ತಣ್ಣಗಾಗಲಿ ಅಂತ. ಇವಾಗ ಕೊಬ್ಬರಿ ಹಾಕ್ಕೊಂಡು 1-2 ಸರಿ ಆನ್ ಆ್ಯಂಡ್ ಆಫ್ ಮಾಡ್ಕೊಂಬಿಟ್ಟದ್ದು. ಆಮೇಲೆ ಬೆಳ್ಳುಳ್ಳಿ ಇದೆಲ್ಲ ಹಾಕೊಬೋದು. ಫಸ್ಟಿಗೆ ಇದನ್ನು 1-2 ಸರಿ ಆನ್ ಆ್ಯಂಡ್ ಆಫ್ ಮಾಡ್ಕೊಂಬಿಡ್ತೀನಿ ಮಿಕ್ಸಿಜಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ನಾವು ತಿಂದು ನೋಡಿ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಬೇಕಾದರೆ ಹಾಕೊಬೋದು, ಪುಡಿ ಉಪ್ಪು ಸೇರಿಸ್ಕೊಬೋದು. ನಾನು ಇದಕ್ಕೇ ಕಲ್ಲುಪ್ಪು ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ, ಸ್ವಲ್ಪ ಪೌಡ್ರ್ ಆಗಲಿ ಇರೋದು ಅಂತ. ನೋಡಿ ಫ್ರೆಂಡ್ಸ್, ಈಗ ಪೌಡ್ರ್ ಆಗಿದೆ ನೋಡಿ. ಇದು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ನಾನು ಇವಾಗ ಇದು ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೆ, ಅದನ್ನು ಹುಣಸೆಹಣ್ಣು ಹಾಕ್ಕೊಂಡ್ಬಿಡೋಣ. ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕಾದರೂ ಹಾಕ್ಕೊಬೋದು. ನಾನು ಒಂದು ಸ್ವಲ್ಪ ತೊಗೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 2 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ರೌಂಡು ಪುಡಿ ಮಾಡ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಂಬರ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈಗ ಇದು ರುಬ್ಕೊಂಬಂದಿದ್ದೀನಿ ನೋಡಿ, ಈ ಥರ ಪೌಡ್ರ್ ಆಗಿದೆ. ಇದು ಸ್ವಲ್ಪ ತರಕಾರಿ ಇದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಮಾಡ್ಕೊಂಬಂದಿದ್ದೀನಿ. ಇದೀಗ ರೆಡಿ ಆಯ್ತಿದ್ದು ಕೊಬ್ಬರಿ ಚಟ್ನಿ ಪುಡಿ ರೆಡಿ ಆಯಿತು.
ನೋಡಿರಲ್ಲ ಫ್ರೆಂಡ್ಸ್, ಕೊಬ್ಬರಿ ಚಟ್ನಿ ಪುಡಿ ಯಾವ ಥರ ಮಾಡ್ಬೋದು ಅಂತ. ತುಂಬ ಈಸಿ ಕೂಡ, ಕ್ವಿಕ್ಕಾಗಿ ಮಾಡ್ಬೋದು. ಆಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ದೋಸೆ, ಪೂರಿ, ದೋಸೆ ಚಪಾತಿ ಎಲ್ಲ ಮಾಡಿದಾಗ ನೀವು ಇದನ್ನು ಈ ಚಟ್ನಿ ಪುಡಿ ಉದುರಿಸ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ರೋಲ್ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟ ಆಗುತ್ತೆ. ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವೊಂದು ಸರಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.